ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎರಡನೆಯ ದಿನ ಸಿಂಗಾಪುರಲ್ಲಿ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ 7 ಗಂಟೆಗೆಲ್ಲ ತಿಂಡಿ ತಿನ್ನೋಣ ಅಂತ ಬಂದ್ವಿ. ನಾವು ಉಳ್ಕೊಂಡಿದ್ದಂತಹ ಹೋಟೆಲ್ನವರೇ ನಮಗೆ ಕಾಂಪ್ಲಿಮೆಂಟ್ರಿ ಅಂತ ಬ್ರೇಕ್ಫಾಸ್ಟ್ನ ಪ್ರೊವೈಡ್ ಮಾಡಿದರು. ವೆಜ್ ನಾನ್ ವೆಜ್ ಎರಡೂ ಕೂಡ ಇತ್ತು. ನೋಡಿ, ಇದು ವೆಜಿಟೇಬಲ್ಸ್, ಏನೋ ಅದು ಸಿಂಗಾಪುರ್ ವೆಜಿಟೇಬಲ್ಸ್ ಇರ್ಬೋದು. ಅದರ ಹೆಸರು ನನಗಷ್ಟು ಗೊತ್ತಿರಲಿಲ್ಲ. ಟೇಸ್ಟಿಯಾಗಿತ್ತು ವೆಜಿಟೇಬಲ್ಸು ಕೂಡ. ಈ ರೋಲ್ ಬಂದು ಚಿಕನ್ ಸೈಜ್, ತುಂಬ ಟೇಸ್ಟಿಯಾಗಿತ್ತು. ತಿನ್ನೋದಕ್ಕೆ ಮುಂಚೆ ಹೇಗಿರುತ್ತೋ ಅಂದ್ಕೊತಿದ್ದೆ, ಬಟ್ ತುಂಬಾ ಟೇಸ್ಟಿಯಾಗಿತ್ತು. ಈ ಹೋಟೆಲಲ್ಲಿ ಕೊಟ್ಟಂಥ ಎಲ್ಲ ಫುಡ್ಡು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಈ ದಿನ ಹಾಫ್ ಡೇ ಸಿಟಿ ಟೂರ್ನ ಬುಕ್ ಮಾಡಿದ್ವಿ. ಬಸ್ಸು ಹೋಟೆಲ್ ಹತ್ರನೇ ಬಂದು ಪಿಕ್ ಮಾಡಿತು. ಮಿಸ್ ಬೀನ್ ಸಿಟಿ ಟೂರ್ ಗೈಡ್. ಸಿಂಗಾಪುರ ದೊಡ್ಡ ಸಿಟಿ ಏನಲ್ಲ, ಪುಟ್ಟ ಸಿಟಿನೇ. ಈಸ್ಟ್ ಟು ವೆಸ್ಟ್ 50 ಕಿಲೋಮೀಟ್ರ್ ಇದ್ದರೆ ನಾರ್ತ್ ಟು ಸೌತ್ 27 ಕಿಲೋಮೀಟರ್ ಇದೆ. ಬಸ್ ಹೊರಡ್ತಿದ್ದಾಗೆ ಗೈಡ್ ಒಂದೊಂದೇ ಬಿಲ್ಡಿಂಗ್ಗಳನ್ನು ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋದರು. ಇದು ರೆಫಲ್ಸ್ ಹೋಟೆಲ್, ತುಂಬ ಹಳೆಯದಾದ ಮತ್ತು ಹೈ ಎಕ್ಸ್ಪೆನ್ಸಿವ್ ಹೋಟೆಲ್ ಅಂತೆ. ಇನ್ನು ನೆಕ್ಸ್ಟ್ ಬಂದಿದ್ದು ಸನ್ಟ್ಯಾಕ್ಸ್ ಸಿಟಿ. ಈ ಸನ್ಟ್ಯಾಕ್ಸ್ ಸಿಟಿಯಲ್ಲಿ ಫೆಂಗ್ಶೂಯಿ ಆಧಾರದ ಮೇಲೆ 5 ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ. ಆ 5 ಬಿಲ್ಡಿಂಗ್ಗಳು 5 ಎಲಿಮೆಂಟ್ಸ್ನ ರೆಪ್ರೆಸೆಂಟ್ ಮಾಡುತ್ತಂತೆ. ಆ 5 ಎಲಿಮೆಂಟ್ಸ್ ವಾಟರ್, ಅರ್ತ್, ವುಡ್, ಫೈರ್ ಮತ್ತು ಮೆಟಲ್. ಫೆಂಗ್ಶೂಯಿ ಪ್ರಕಾರ ಈ 5 ಕೂಡ ಆ ಟೈಮ್ಗೆ, ಆ ಸಮಯಕ್ಕೆ ಬೇಕಾದಂತಹ ರೈಟ್ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತಂತೆ. ಫಸ್ಟ್ ವಿಸಿಟ್ ಸಿಂಗಾಪುರ್ ಫ್ಲೈಯರ್. ಇದು ಏಷ್ಯಾದ ಅತಿ ದೊಡ್ಡ ಅಬ್ಸರ್ವೇಷನ್ ವೀಲ್. ಇದರಲ್ಲಿ 30 ಮಿನಿಟ್ಸ್ ಜರ್ನಿ ಇರುತ್ತೆ. ಟಿಕೆಟ್ಸ್ ಚಾರ್ಜ್ ಬಂದು ದೊಡ್ಡವರಿಗೆ $40 ಇದ್ದರೆ ಚಿಲ್ಡ್ರನ್ಸ್ಗೆ $25 ಇರುತ್ತೆ. ಇದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ತೆರೆದಿರುತ್ತೆ. ನೀವು ಬೇಕು ಅಂದರೆ ಆನ್ಲೈನು ಕೂಡ ಬುಕ್ ಮಾಡ್ಕೊಂಡು ಬರಬಹುದು, ಇಲ್ಲಾಂದರೆ ಇಲ್ಲೂ ಬಂದು ಕೂಡ ಟಿಕೆಟನ್ನು ತಗೋಬಹುದು. ಸ್ಕೈ ಪಾರ್ಕ್ ಅಬ್ಸರ್ವೇಷನ್ ಮತ್ತು ಈ ಅಬ್ಸರ್ವೇಷನ್ ವೀಲ್ ಎರಡೂ ಕೂಡ ಸಿಟಿ ನೋಡೋದಕ್ಕೆ ಇರೋದು. ಅಂದರೆ ವೀಲ್ ತಿರುಗ್ತಾ ಮೇಲೋದಾಗ ಫುಲ್ ಸಿಟಿ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೋದು. ಅದೇ ರೀತಿ ಸ್ಕೈ ಪಾರ್ಕ್ ಅಬ್ಸರ್ವೇಷನ್ಗೆ ಹೋದರೆ ಅಲ್ಲೂ ಕೂಡ ಇಡೀ ಸಿಂಗಾಪುರ ಸಿಟಿಯನ್ನು ನೋಡಬಹುದು. ಈ 2 ಆಯ್ಕೆ ಇದ್ದಾಗ ನಾವು ಡೇ ಟೈಮಲ್ಲಿ ಸ್ಕೈ ಪಾರ್ಕ್ ಅಬ್ಸರ್ವೇಷನ್ನ ಆಯ್ಕೆ ಮಾಡಿಕೊಂಡ್ರೆ, ನೈಟ್ ಟೈಮಲ್ಲಿ ನಾವು ಈ ವೀಲ್ ಅಬ್ಸರ್ವೇಷನ್ನ ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಡೇ ಟೈಮಲ್ಲಿ ಅಲ್ಲಿ ಸಿಂಗಾಪುರ ಹೇಗೆ ಕಾಣಿಸುತ್ತೆ ಅಂತ ನೋಡಿರ್ತೀವಲ್ಲ, ನೈಟ್ ಟೈಮಲ್ಲಿ ಈ ಅಬ್ಸರ್ವೇಷನ್ ವೀಲಿಂದ ಸಿಟಿ ಹೇಗೆ ಕಾಣಿಸುತ್ತೆ ಅಂತ ನೋಡಬಹುದು. ಬಟ್ ನಮಗೆ ಮೊದಲು ಗೊತ್ತಿರಲಿಲ್ಲ. ಎರಡನ್ನೂ ಕೂಡ ನಾವು ಡೇ ಟೈಮಲ್ಲೇ ವಿಸಿಟ್ ಮಾಡಿದ್ವಿ. ಮುಂದೆ ಯಾವಾಗಾದರೂ ನೀವು ಬಂದರೆ ಈ ವೀಲ್ ಅಬ್ಸರ್ವೇಷನ್ಗೆ ನೈಟ್ ಟೈಮಲ್ಲಿ ವಿಸಿಟ್ ಮಾಡಿ. ನೈಟು 10 o'clockವರೆಗೂ ಇದು ಓಪನ್ ಇರುತ್ತಂತೆ. ಸಿಟಿ ವ್ಯೂ ತುಂಬ ಚೆನ್ನಾಗಿತ್ತು. ತುಂಬ ದೊಡ್ಡ ದೊಡ್ಡದಾದ ಬಿಲ್ಡಿಂಗ್ಗಳ ಜೊತೆಗೆ ಎಲ್ಲ ಕಡೆಯೂ ಕೂಡ ಹಸಿರಾದ ಗಿಡ ಮರಗಳನ್ನು ನಾವು ನೋಡಬಹುದು. ಇದು ಎಲಿಕ್ಸ್ ಬ್ರಿಡ್ಜ್. ಇದು ರಾತ್ರಿ ಟೈಮಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತಂತೆ. ನೋಡಿ, ಇದು ಹೂ ಅರಳಿರೋ ರೀತಿ ಕಾಣಿಸ್ತಾ ಇದೆಯಲ್ಲ, ಇದು ಆರ್ಟ್ ಸೈನ್ಸ್ ಮ್ಯೂಸಿಯಂ.
ಸೆಕೆಂಡ್ ವಿಸಿಟ್ ಬಂದು ಶಾಪಿಂಗ್ ಸೆಂಟರ್. ಇಲ್ಲಿ ಎಲ್ಲವೂ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ಲಿಟ್ಲ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್. ಸಿಂಗಾಪುರದ ಇಡೀ ಸಿಟಿಯನ್ನು ಸುತ್ತಿದ ಮೇಲೆ ಅನ್ನಿಸ್ತು ಕಣ ಕಣದಲ್ಲೂ ಸ್ವಚ್ಛತೆ ಇದೆ. ಅಷ್ಟು ಕ್ಲೀನಾಗಿದೆ ಸಿಟಿ, ಫುಲ್ ಸಿಟಿ ಅಷ್ಟು ಸ್ವಚ್ಛವಾಗಿದೆ. ನಾನಂತೂ ಇದುವರೆಗೂ ಇಷ್ಟು ಸ್ವಚ್ಛವಾದ ಸಿಟಿಯನ್ನು ನನ್ನ ಲೈಫಲ್ಲಿ ನೋಡಿದ್ದೇ ಇಲ್ಲ, ಇದೇ ಫಸ್ಟ್ ಟೈಮ್. ಈ ಸಿಟಿ ಟೂರ್ನ ಕೊನೆಯ ಭೇಟಿ ಮರ್ಲಿಯನ್ ಪಾರ್ಕ್. ಇದು ಮರೀನಾ ಬೇ ಸ್ಯಾಂಡ್ ಆಪೋಸಿಟಲ್ಲಿದೆ. ಇದು ಸಿಂಗಾಪುರದ ಮುಖ್ಯ ಭೇಟಿ ನೀಡುವ ಸ್ಥಳ. ಮೀನಿನ ದೇಹ, ಸಿಂಹದ ತಲೆಯನ್ನು ಹೊಂದಿರುವ ಈ ಮರ್ಲಿಯನ್ ಸ್ಟ್ಯಾಚ್ಯೂ ಸಿಂಗಾಪುರದ ನ್ಯಾಷನಲ್ ಸಿಂಬಲ್ ಆಗಿದೆ. ಇದರ ನಂತರ ಲಿಟ್ಲ್ ಇಂಡಿಯಾಗೆ ಹೋಗಿ ಅಲ್ಲಿ ಲಂಚನ್ನು ಮುಗಿಸಿ ನಮ್ಮ ಪ್ರಯಾಣ ಹೊರಟಿತು ಸೆಂಟೋಸಾ ಐಲ್ಯಾಂಡ್ನ ಕಡೆಗೆ. ಸೆಂಟೋಸಾ ಐಲ್ಯಾಂಡಲ್ಲಿ ನಾವು 2 ಆ್ಯಕ್ಟಿವಿಟೀಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಮೊದಲನೇದು ಕೇಬಲ್ ಕಾರ್. ಕೇಬಲ್ ಕಾರನ್ನು ನೀವು ಆನ್ಲೈನಲ್ಲಾದರೂ ಬುಕ್ ಮಾಡ್ಕೋಬಹುದು ಅಥವಾ ಇಲ್ಲೇ ಬಂದು ಕೂಡ ನೀವು ಟಿಕೆಟನ್ನು ತೊಗೋಬಹುದು. ಸೆಂಟೋಸಾ ಐಲ್ಯಾಂಡ್ ತಲುಪೋದಕ್ಕೆ 2 ವೇಸ್ ಇರುತ್ತೆ. ಒಂದು ಮೌಂಟ್ ಫ್ಯಾಬರ್, ಇನ್ನೊಂದು ಸೆಂಟೋಸಾ ಲೈನ್. ಮೌಂಟ್ ಫ್ಯಾಬರ್ ಲೈನಲ್ಲಿ ರೌಂಡ್ ಟ್ರಿಪ್ಗೆ ಅಡಲ್ಟ್ಗೆ $33 ಆದರೆ ಚಿಲ್ಡ್ರನ್ಸ್ಗೆ $22. ಸೆಂಟೋಸಾ ಲೈನಲ್ಲಿ ಅಡಲ್ಟ್ಗೆ ರೌಂಡ್ ಟ್ರಿಪ್ಗೆ $15, ಚಿಲ್ಡ್ರನ್ಸ್ಗೆ $10. ನಾವು ಸೆಂಟೋಸಾ ಐಲ್ಯಾಂಡ್ಗೆ ಸೆಂಟೋಸಾ ಲೈನ್ನ ಮುಖಾಂತರ ಹೊರಟ್ವಿ. ಮೊದಲಿಗೆ ನಾವು ಮೋನೋ ಟ್ರೈನಲ್ಲಿ ಮರ್ಲಿಯನ್ ಕೇಬಲ್ ಕಾರ್ ಸ್ಟಾಪನ್ನು ತಲುಪಿದ್ವಿ. ಮರ್ಲಿಯನ್ ಕೇಬಲ್ ಕಾರ್ ಸ್ಟಾಪಿಂದ ನಾವು ಇಂಬಿಯಾ ಲುಕೌಟ್ ಸ್ಟೇಷನ್ ಕಡೆ ಹೊರಟ್ವಿ. ಅಂದರೆ ಸೆಕೆಂಡ್ ಸ್ಟೇಷನ್. ಮರ್ಲಿಯನ್ ಆದಮೇಲೆ ನೆಕ್ಸ್ಟ್ ಸ್ಟಾಪೇ ಇಂಬಿಯಾ ಲುಕೌಟ್. ಆನಂತರ ಇಂಬಿಯಾ ಲುಕೌಟಲ್ಲಿ ಇಳಿದು ಅಲ್ಲಿ ಸ್ವಲ್ಪ ಫೋಟೋಗಳನ್ನು ತೊಗೊಂಡು ಕೆಳಗಡೆ ಎಲ್ಲ ನೋಡ್ಕೊಂಡು ಆನಂತರ ಮತ್ತೆ ಕೇಬಲ್ ಕಾರಲ್ಲಿ ನಾವು ಸೆಂಟೋಸಾ ಐಲ್ಯಾಂಡ್ನ ಲಾಸ್ಟ್ ಪಾಯಿಂಟ್ ಸಿಲೋಸಾ ಪಾಯಿಂಟ್ ಕಡೆ ಹೊರಟ್ವಿ. ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಪಿಂಕ್ ಅಥವಾ ಆರೆಂಜ್ ಗ್ರೀನ್, ಅದೇ ಯೂನಿವರ್ಸಲ್ ಸ್ಟುಡಿಯೋ. ಸೆಂಟೋಸಾ ಐಲ್ಯಾಂಡ್ನ ಲಾಸ್ಟ್ ಪಾಯಿಂಟೇ ಸಿಲೋಸಾ ಪಾಯಿಂಟ್. ಅಲ್ಲಿ ತಲುಪಿ ಕೆಳಗಡೆ ಬಂದ ತಕ್ಷಣ ಇಲ್ಲಿ ಸೈಕಲ್ಗಳಿತ್ತು. ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಾವು ಈ ಸೈಕಲಲ್ಲಿ ಇಡೀ ಸೆಂಟೋಸಾ ಐಲ್ಯಾಂಡನ್ನು ಸುತ್ತಬಹುದು. ಸೆಂಟೋಸಾ ಐಲ್ಯಾಂಡ್ನ ಫುಲ್ ಅಂದರೆ ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಮತ್ತು ಸೈಕಲ್ ರೂಟ್ ಮ್ಯಾಪ್ ಎಲ್ಲವನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಸೆಂಟೋಸಾ ಐಲ್ಯಾಂಡ್ನ ಸುತ್ತೋದಕ್ಕೆ ಬೀಚ್ ಶಟಲ್ ಅಂತ ನೋಡಿ ಫ್ರೀ ಬಸ್ಸನ್ನು ಬಿಟ್ಟಿದ್ದಾರೆ. ಈ ಬಸ್ಸಲ್ಲಿ ಯಾವುದೇ ಸೀಟ್ ಖಾಲಿ ಇರಲಿಲ್ಲ, ಅದಕ್ಕೆ ನಾವು ನೆಕ್ಸ್ಟ್ ಬಸ್ಸಲ್ಲಿ ಹೊರಟು ಸೆಂಟೋಸಾ ಐಲ್ಯಾಂಡ್ನ ಮಿಡ್ ಆಫ್ ದ ಪಾಯಿಂಟ್ ತಲುಪಿ ಅಲ್ಲಿ ಇಳ್ಕೊಂಡು ಸ್ವಲ್ಪ ಹೊತ್ತು ಈ ನೀರಲ್ಲಿ ಆಟ ಆಡಿಕೊಂಡು ಸ್ವಲ್ಪ ಸಮಯವನ್ನು ಇಲ್ಲೇ ಕಳೆದ್ವಿ. 5:30ವರೆಗೂ ಬೀಚಲ್ಲಿ ಆಟ ಆಡಿ ಆ ನಂತರ ಅಲ್ಲೇ ಇದ್ದಂತಹ ಡ್ರೆಸ್ ಚೇಂಜಿಂಗ್ ರೂಮ್ಗೆ ಹೋದ್ವಿ. ಅಲ್ಲಿ ಸ್ನಾನ ಮಾಡೋದಕ್ಕೆ ಮತ್ತು ಡ್ರೆಸ್ ಚೇಂಜ್ ಮಾಡೋದಕ್ಕೆ ತುಂಬಾ ಸ್ವಚ್ಛವಾದ ರೂಮ್ಗಳಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ.
ಆ ನಂತರ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ನಾವು ಕೇಬಲ್ ಕಾರಲ್ಲಿ ರಿಟರ್ನ್ ಹೊರಟ್ವಿ. 7:45ಗೆ ನಮಗೆ ವಿಂಗ್ಸ್ ಆಫ್ ಟೈಮ್ಸ್ ಪ್ರೋಗ್ರಾಮ್ ಇತ್ತು. ಅದಕ್ಕೆ ಅಟೆಂಡ್ ಮಾಡೋದಕ್ಕೆ ನಾವು ಸೆಂಟೋಸಾ ಫಸ್ಟ್ ಪಾಯಿಂಟ್ಗೆ ಹೊರಟ್ವಿ. ವಿಂಗ್ಸ್ ಆಫ್ ಫೈರ್ ಫಸ್ಟ್ ವಾಚ್ 7:40ಗೆ ಸ್ಟಾರ್ಟ್ ಆಗುತ್ತೆ. ಟಿಕೆಟನ್ನು ನೀವು ಆನ್ಲೈನೂ ಬುಕ್ ಮಾಡ್ಕೋಬೋದು ಅಥವಾ ಇಲ್ಲೇ ಬಂದು ಕೂಡ ಟಿಕೆಟನ್ನು ತಗೋಬಹುದು. Silence! Now, let's start from the beginning of the song. So, 1, 2, 1, 2, 3, 4. When you're traveling far from home, don't be scared, you're not alone. Find the courage to just have to keep on loving when you... What? Who are you? ವಿಂಗ್ಸ್ ಆಫ್ ಟೈಮ್ನ ನೋಡಿಕೊಂಡು ನಾವು ಡೈರೆಕ್ಟಾಗಿ ಲಿಟಲ್ ಇಂಡಿಯಾಗೆ ಬಂದ್ವಿ. ಡಿನ್ನರ್ ಮಾಡಿಕೊಂಡು ರೂಮ್ಗೆ ವಾಪಸ್ ಹೋಗೋಣ ಅಂತ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಫ್ರೂಟ್ ಹಲಸಿನ ಹಣ್ಣು ಥರನೇ ಕಾಣಿಸುತ್ತೆ. ಇದು ಇಲ್ಲಿನ ಒಂದು ಫ್ರೂಟ್ ಅಂತೆ. ಲಿಟಲ್ ಇಂಡಿಯಾ ಹೇಗಪ್ಪ ಫೈಂಡ್ ಔಟ್ ಮಾಡೋದು ಅಂದರೆ ನೋಡಿ, ಇಲ್ಲಿ ಡೆಕೋರೇಷನ್ ಮಾಡಿದಾರಲ್ಲ ಲೈಟು. ಈ ಲಿಟಲ್ ಇಂಡಿಯಾದ ಎಲ್ಲ ರೋಡಲ್ಲೂ ಕೂಡ ನೀವು ಇದನ್ನು ನೋಡಬಹುದು. ಬಾಲಾಜಿ ಭವನಲ್ಲಿ ಊಟ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ಲಿಟಲ್ ಇಂಡಿಯಾವನ್ನು ಸುತ್ತಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು, ಇಲ್ಲಿ ನಮಗೆ ಕಡಿಮೆಗೆ ಸಿಕ್ಕಿದ್ದು ಚಾಕ್ಲೇಟ್ ಒಂದೇ. ಆ ಚಾಕ್ಲೇಟ್ನ ತೊಗೊಂಡು ರೂಮ್ ಕಡೆ ಹೊರಟ್ವಿ. ನೋಡಿ ಇಲ್ಲೂ ಕೂಡ ನವರಾತ್ರಿಗೆ ಬೇಕಾಗುವಂತಹ ಸಾಮಗ್ರಿಗಳ ಒಂದು ಪುಟ್ಟ ಮಾರ್ಕೆಟನ್ನು ರೆಡಿ ಮಾಡ್ತಾಯಿದ್ರು ನವರಾತ್ರಿಗೋಸ್ಕರ. ಲಿಟಲ್ ಇಂಡಿಯಾದಿಂದ ನಮ್ಮ ರೂಮ್ಗೆ ನಾವು ಬಸ್ಸಲ್ಲಿ ಹೊರಟ್ವಿ. ಲಿಟಲ್ ಇಂಡಿಯಾದಿಂದ ವ್ಯಾಲ್ಯೂ ಥಾಮಸ್ ಹೋಟೆಲ್ಗೆ ಟಿಕೆಟ್ ಚಾರ್ಜ್ ಬಂದು $1.7. ನಮ್ಮ ಹತ್ರ ಚೇಂಜ್ ಇರಲಿಲ್ಲ. ಆದ್ದರಿಂದ ಇಬ್ಬರಿಂದ ನಾವು $4 ಈ ಒಂದು ಗೋಲ್ಕದ ರೀತಿ ಇರುವ ಬಾಕ್ಸ್ ಒಳಗಡೆ ಹಾಕಿದ್ವಿ. ಹಾಕಿದ ತಕ್ಷಣ ಪಕ್ಕದಲ್ಲಿರೋ ಬಾಕ್ಸಲ್ಲಿ ಟಿಕೆಟ್ ಬಂತು. ಅವರು ಚೇಂಜ್ ಅಂತೂ ವಾಪಸ್ ಕೊಡಲ್ಲ ಅಂತ ಹೇಳಿದ್ರು. ನಮಗೆ 6 cents ಏನೋ ಲಾಸ್ ಆಯಿತು. ನಾವು ನಮ್ಮ ರೂಮಿನ ಕಡೆ ಹೊರಟ್ವಿ.